ನನಗೆ ನನ್ನದೇ ಆದಂತ ಒಂದು ಪ್ರಜ್ಞೆ ಇದೆ. ವಕ್ತಾರರನ್ನ ಕಳಿಸಬೇಕು ಅಂತ ಹೇಳಿದ್ರೆ ಏನು ಬಂಡವಾಳ ಇಲ್ದಿದ್ದವ್ರನ್ನ ಕಳಿಸೋದಿಲ್ಲ ಪಾರ್ಟಿ. ಒಂದು ಅದರಲ್ಲೂ ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಯ ವಕ್ತಾರ ಅನ್ನುವಂತ ಹೆಮ್ಮೆ ನನಗಿದೆ ಮೇಡಮ್. ಕಲಂ 321 ಪ್ರಕಾರ ಮೇಡಮ್ ಹೇಳಿದ್ರು ಏನಂತ ಹೇಳಿದ್ರೆ, ಒಂದು ಪ್ರಕರಣವನ್ನ ವಿಡ್ರಾ ಮಾಡಬೇಕಿದ್ರೆ ಸರ್ಕಾರದ ರಿಪೋರ್ಟ್, ಇವರು ಪೊಲೀಸ್ ರಿಪೋರ್ಟ್ ಬೇಕು, ಪ್ರಾಸಿಕ್ಯೂಟರ್ ರಿಪೋರ್ಟ್ಗಳು ಬೇಕು. ಸೆಕ್ಷನ್ 321 CRPC ಒಳಗೆ ಬರ್ತದೆ. ಅದೀಗ BNSS ನಲ್ಲಿ ಸೆಕ್ಷನ್ 360 ಅಂತ ಆಗಿದೆ. ಈಗ ಕರ್ನಾಟಕ ಹೈಕೋರ್ಟ್ ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಹುಬ್ಬಳ್ಳಿಯ ಇನ್ಸಿಡೆಂಟ್ ನಲ್ಲಿ ಕೇಸನ್ನ ವಿಡ್ರಾ ಮಾಡುವಾಗ ನೀವು ಸೆಕ್ಷನ್ 321 ಅನ್ನ ಫಾಲೋನೇ ಮಾಡಲಿಲ್ಲ ನೋಡ್ರಿ. ಇನ್ನೂ ಸಹಿತ ಗಿರೀಶ್ ಭಾರದ್ವಾಜ್ ಪ್ರಕರಣದಲ್ಲಿ ಹೋಗಿ ಆ ಫೈಲ್ ಅನ್ನು ತೆಗೆದು ನೋಡಿ, ಪೊಲೀಸ್ ರಿಪೋರ್ಟ್ ಎಡವರ್ಸಿದೆ, ವಿಡ್ರಾ ಮಾಡಬಾರದು ಅಂತಾರೆ ಅವರು. ಸರ್ಕಾರದ ಪ್ರಾಸಿಕ್ಯೂಷನ್ ರಿಪೋರ್ಟ್ ಸರ್ಕಾರಕ್ಕೆ ವಿರುದ್ಧವಾಗಿದೆ, ವಿಡ್ರಾ ಮಾಡಬಾರದು ಅಂತ ಹೇಳ್ತಾರೆ. ಇದರ ಹೊರತಾಗಿಯೂ ಸಹಿತ ವಿಡ್ರಾ ಮಾಡಿದ್ದಾರೆ. ಇವ್ರೇನಂತ ಹೇಳ್ತಾರೆ ಅಂದ್ರೆ, ಸಣ್ಣ ಪುಟ್ಟ ಪ್ರಕರಣದಲ್ಲಿ ಪೆಟಿ ಕೇಸ್ ನಲ್ಲಿ, ದಿಸ್ ಇಸ್ ನಾಟ್ ಎ ಪೆಟಿ ಕೇಸ್. DG ಹಳ್ಳಿಗೆ, KG ಹಳ್ಳಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿರುವುದು ಇದು ಸಣ್ಣ ಪುಟ್ಟ ಕೇಸ್. ಕೇಸ್ ನಲ್ಲಿ ಎರಡು ರೀತಿ ಇರ್ತದೆ, ಕಾಗ್ನಿಜಿಬಲ್, ನಾನ್ ಕಾಗ್ನಿಜಿಬಲ್ ಅಂತ ಇರ್ತದೆ. ಸಾಮಾನ್ಯವಾಗಿ 3 ವರ್ಷದಕ್ಕಿಂತ ಕೆಳಗಿನ ಪ್ರಕರಣಗಳಾದ್ರೆ ಅದನ್ನ ಕೆಲವೊಂದ್ಸಲ ರಾಜಿನೂ ಆಗ್ಬಹುದು. ಕಂಪೌಂಡೇಬಲ್, ನಾನ್ ಕಂಪೌಂಡೇಬಲ್ ಅಂತ ಹೇಳ್ತೀವಿ, ಬೇಲೇಬಲ್, ನಾನ್ ಬೇಲೇಬಲ್ ಅಂತ ಹೇಳ್ತೀವಿ. ಇವೆಲ್ಲವೂ ಪ್ರಕರಣಗಳು ಸಹಿತ ಹೀನಿಯಸ್ ಆಫೆನ್ಸಸ್ ಇಫ್ ದ ಪನಿಷ್ಮೆಂಟ್ ಈಸ್ ಅಬೋವ್ 7 years. 5 ವರ್ಷ ಒಂದು ನಿಮಿಷ, ಅಬೋವ್ 7 years ಇದು ಹೀನಿಯಸ್ ಪನಿಷ್ಮೆಂಟ್. ಹುಬ್ಬಳ್ಳಿ ಪ್ರಕರಣದಲ್ಲೂ ಸಹಿತ ಆ ಪ್ರಕರಣದಲ್ಲಿ ವಿಡ್ರಾ ಮಾಡಕ್ಕೆ ಇದನ್ನ ಹೈಕೋರ್ಟ್ ಈ ರೀತಿ ತೀರ್ಮಾನವನ್ನು ಕೊಡ್ತು. ಈಗ ಏನ್ ಮಾಡಿದ್ರಿ, ಅದ್ರ ನಂತರವೂ ಸಹಿತ 60 ಪ್ರಕರಣದಲ್ಲಿ ವಿಡ್ರಾ ಮಾಡಿದ್ರಿ. ತಾವೇನು ಪ್ರಶ್ನೆ ಕೇಳ್ತಿದ್ರಲ್ಲ ಮೇಡಮ್, ಏನು ವೋಟ್ ಬ್ಯಾಂಕ್ ಅಲ್ಲ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತಾನು ಭದ್ರ ಆಗಬೇಕು, ಅದಕ್ಕೆ ವೋಟ್ ಬ್ಯಾಂಕ್ ಅನ್ನು ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಗಳೂರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದೆ. ಕೋಮು ಗಲಾಟೆಗಳನ್ನು ಏನಿಲ್ಲ. ನಮ್ಮ ಬಿಜೆಪಿ ಎಷ್ಟು ಬೆಳೆದದೆ ಅಂತ ಹೇಳಿದ್ರೆ, ಮುಂದೊಂದು ದಿನ ಬೇರೆ ದೇಶಗಳಲ್ಲೂ ಸಹಿತ ಬಿಜೆಪಿ ಬಾವುಟನೇ ಹಾರಿಸ್ತಾರೆ. ಹಾಗೆ ಬಿಜೆಪಿ ಆ ರೀತಿ ಬೆಳೀತಾ ಹೋಗ್ತಾ ಇದೆ. ವಿದೇಶದಲ್ಲೂ ಕೂಡ ಅಲ್ಲ, ವಿದೇಶಗಳಲ್ಲಿ ಅಖಂಡ ಭಾರತದಲ್ಲಿ ಸೇರ್ಪಡೆ ಆಗ್ತವೆ. ಮುಂದೊಂದು ದಿನ ಅಖಂಡ ಭಾರತದಲ್ಲಿ ಸೇರ್ಪಡೆ ಆಗ್ತವೆ. ಮುಂದೊಂದು ದಿನ ಬಿಜೆಪಿ ನೋಡ್ರಿ, ಮೋದಿಯ ಬಾವುಟವನ್ನು ಇವತ್ತು ಬಲೂಚಿಸ್ತಾನದಲ್ಲಿ ಹಾರಿಸ್ತಾ ಇದ್ದಾರೆ. ಮೋದಿ ಅಂತ ನಾಯಕ ಬೇಕು ನಮಗೆ ಅಂತ ನಾವು ಹೆಮ್ಮೆ ಪಟ್ಕೊಳ್ಬೇಕು. ಆಮೇಲೆ ನೀವು ಆಮೇಲೆ ಮಾತಾಡಿ, ನೀವು ಆಮೇಲೆ ಕೇಳೋದಕ್ಕೆ ನಾನ್ ಮಾತಾಡುವಾಗ ನೀವು ಕೇಳೋದಕ್ಕೆ ನೀವು ಕೇಳಬಾರ್ದು. ನೀವು ಕೇಳಿಸ್ಕೋಬೇಕು. ಮೊನ್ನೆ ಹೇಳಿದ್ದೀನಿ, ನೀವು ಕೇಳಿಸ್ಕೋಬೇಕು. ನೋಡಿ ಮನಸ್ಥಿತಿ ನಿಮ್ದು, ಮನಸ್ಥಿತಿ ನೆಕ್ಸ್ಟ್ ಮಾತಾಡುವಾಗ ನಿಮ್ಗೆ ಅವಕಾಶನೇ ಕೊಡಲ್ಲ. ನಾವು ನೀವು ಈ ರೀತಿ ಮಾಡಿದ್ರೆ ಅವಕಾಶನೇ ಕೊಡಲ್ಲ. ಇದು ನೋಡ್ರಿ, ಭಾರತದ ಬಾವುಟ ಹಾರಿಸ್ತೀವಿ ಅಂತ ಹೇಳಿ ಮೇಡಮ್, ಸ್ವಾತಿ ಮೇಡಮ್, ಪ್ರತಿಯೊಂದು ಮಾತಿನಲ್ಲಿ ಈ ರೀತಿ ಇಂಟರ್ಫಿಯರ್ ಆಗುದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಹಂಗೆ ಇಂಟರ್ಫಿಯರ್ ಆಗಬಾರ್ದು. ಈಗ ನೀವು ನೆಕ್ಸ್ಟ್ ಮಾತಾಡುವಾಗ ನಾನು ಮಾತಾಡ್ಲಿಕ್ಕೆ ಕೊಡ್ತೀನಿ, ಏನ್ ಮಾಡ್ತೀನಿ ನೀವು? ನಾನು ಮಧ್ಯೆ ಮಾತಾಡೋದಿಲ್ಲ. ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ, ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಬೆಟರ್ ಮೆನ್ಷನ್ ಭಾರತದ ಬಾವುಟ ಹಾರಿಸ್ತೀವಿ. ಮೇಡಮ್ ನಾನು ಹೇಳ್ತೀನಿ ಮೇಡಮ್, ಇಲ್ಲಿ ಕೇಳಿ. ಆಯ್ತಾ, ಅಸಂವಿಧಾನಿಕ ವಿಚಾರಗಳು ಮಾತಾಡಬೇಡಿ. ನೋಡ್ರಿ, ಅಸಂವಿಧಾನಿಕವನ್ನು ಮಾತಾಡೋರು ನೀವು. ಬಿಜೆಪಿಯ ಧ್ವಜ ಬೇರೆ ಕಡೆ ಹಾರಿಸಿದಾಗ ಬಿಜೆಪಿ ಭಾರತದ ಧ್ವಜವನ್ನು ಹಾರಿಸ್ತದೆ. ನಾವು ನೇಷನ್ ಫಸ್ಟ್ ಅಂತ ಹೇಳ್ಕೊಂಡು ಇಲ್ಲಿಂದ ವರೆವರೆಗೆ ಬಂದವರು. ಭಾರತ ಈ ಒಂದು ಕಾಲದಲ್ಲಿ ಅಸೆಂಬ್ಲಿಯಲ್ಲಿ 2 ಜನ MLA ಇರ್ತಿದ್ರು. ಹಾಗಿದ್ರೆ ನಾವು ಅಲ್ಲೆಲ್ಲ ಕೋಮುವಾದನೆ ಕ್ರಿಯೇಟ್ ಮಾಡಿದೀವ. ಇವತ್ತು ಕರ್ನಾಟಕದಾದ್ಯಂತ ಬಿಜೆಪಿ ಪಸರಿಸಿದೆ. ದೇಶದಾದ್ಯಂತ ಇವತ್ತು ಬಿಜೆಪಿಯನ್ನ ಜನ ಮೆಚ್ಚಿಕೊಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಯಾವುದೋ ಮದ್ದೂರಿನ ಘಟನೆಗೆ, ಮದ್ದೂರಿನ ಬಗ್ಗೆ ಒಂದು ಹೇಳುವುದಾಗಿದ್ರೆ, ಮದ್ದೂರಿನ ಸಿಟಿ ಪಾಪ್ಯುಲೇಷನ್ 41,000 ಇದೆಯಂತೆ. ಟೋಟಲ್ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ ಅಂದಾಜು ಸಿಟಿ ಪಾಪ್ಯುಲೇಷನ್ ನಾನು ಹೇಳ್ತಾ ಇರೋದು. ಅದರಲ್ಲಿ ಮುಸ್ಲಿಮರ ಸಂಖ್ಯೆ 5,000 ಆಗ್ಬೋದಂತೆ. ಅದರಲ್ಲಿ 8 ಮಸೀದಿಗಳು ಯಾವ ಪರ್ಮಿಷನ್ ಇಲ್ಲ, ಸ್ವಂತ ಭೂಮಿ ಅಲ್ಲ, ಸರ್ಕಾರದ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಈಗ ನಿಮ್ಮ ಸರ್ಕಾರದಲ್ಲಿ ಈ ರೀತಿ ಅಕ್ರಮ ಕಟ್ಟಡಗಳಿಗೆ ಸ್ಕೋಪ್, ನಿಮ್ಮ ಉತ್ತರ ಟೈಮಿಗೆ ಕೊಡಿ ಮೇಡಮ್. ನಿಮ್ಮ ಉತ್ತರ ಟೈಮಿಗೆ ಹೀಗಾದ್ರೆ ನಾನು ಎದ್ದು ಹೋಗ್ತೀನಿ. ಇದಾಗೋದಿಲ್ಲ ಇದು.
ಸ್ವಾತಿ, ಅಲ್ಲ, ಅಲ್ಲ, nuisance. ಸರ್ಕಾರದ ಭೂಮಿ She is ಇಟ್ಟಿದ್ದಾರೆ ಅಂತ interfering. ಹೇಳ್ತಾರೆ. ಅವ್ರು ಈ ಏನಂದ್ರೆ ರೀತಿ, ಅರ್ಥ? nuisance ಅಲ್ಲ, ಹಾಕಿ ಅವ್ರ ಬಂದಿದ್ದಾರೆ. ಸರ್ಕಾರ ಇದ್ದಾಗ ಅವ್ರು ತೆರವುಗೊಳಿಸಿದ್ರು ಅದನ್ನ. ಅವರು Please, debate ಮತ್ತೆ ನಲ್ಲಿ ವೃತಾರೋಪ ಭಾಗವಹಿಸಲಿಕ್ಕೆ ಮಾಡೋದ್ರಲ್ಲಿ ಬಂದಿಲ್ಲ. ಅರ್ಥ ಇಲ್ಲ. ನಾನು ಎದ್ದೋಗ್ಬಿಡ್ತೀನಿ ಅಲ್ಲ, ಮೇಡಮ್. ವೃತಾರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸ್ವಾತಿ, ನನ್ನ please. ಪಕ್ಷ ಪಲಾಯನವಾದ ಮಾಡದಿದ್ರೆ ನೀವು ಆಮೇಲೆ ಮಾಡ್ಬೋದು, ಮಾತಾಡಿ, ತೊಂದ್ರೆ ಇಲ್ಲ. ನೀವು ಆಮೇಲೆ ಮಾತಾಡಿ. ಪಲಾಯನವಾದ ನೀವು ಆಮೇಲೆ- ಮಾಡದಿದ್ರೆ ಮಾಡ್ಬೋದು. ಪಲಾಯನವಾದ ನಿಮ್ದು. ಸ್ವಾತಿ, ನನ್ನ ಪಾರ್ಟಿ ಸ್ವಾತಿ, ನನಗೆ please. ಪಲಾಯನವಾದ ಕಳಿಸಲಿಲ್ಲ. ಸರ್ಕಾರದ ಪಲಾಯನವಾದ ವಿರುದ್ಧ- ನಿಮ್ದು. ಅಲ್ಲ, ಸರ್ಕಾರದ ಜಾಗದಲ್ಲಿದೆ ಅಂದ್ರೆ ಏನು ಇಂಟರ್ಫಿಯರ್ ಮಾಡಿ ಅರ್ಥ? ಬೇರೆಯವರ ಮಾತಿಗೆ ಸರ್ಕಾರದ ಅನ್ಯಾಯ ಮಾಡ್ತಾ ಜಾಗದಲ್ಲಿದೆ ಇದ್ದೀರಿ. ಅಂದ್ರೆ ಏನು ಅರ್ಥ? ನೀವು 2.5 ವರ್ಷ nuisance ಆಯ್ತು ಮಾಡ್ತಾ ಸರ್ಕಾರ ಇದ್ದೀರಿ. ಬಂದು